ಡಿಕೆಶಿ ಸಂಪುಟದಲ್ಲಿ ಮೊದಲ ವಿಕೆಟ್ ಪತನ ಫಿಕ್ಸಾ? ಎಸ್, ಸಚಿವ ನಾಗೇಂದ್ರ ರಾಜೀನಾಮೆ ನೀಡೋದು ಪಕ್ಕಾನ ಅನ್ನುವಂಥ ಒಂದು ಈಗ ಕುತೂಹಲ. ರಾಜೀನಾಮೆ ಸುಳಿವನ್ನ ಶಾಸಕ ಅಲ್ಲಮ ಪ್ರಭು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿಸಿದ್ರೆ ಒಂದು ಸೀಟ್ ಖಾಲಿ ಆಗುತ್ತೆ, ಎಲ್ಲ ಶಾಂತಿಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಪಕ್ಷದವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕಲಬುರಗಿಯಲ್ಲಿ ಶಾಸಕ ಅಲ್ಲಮ ಪ್ರಭು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಸಂಪುಟದಲ್ಲಿ ಮೊದಲ ವಿಕೆಟ್ ಬೀಳುತ್ತಾ, ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಒಂದು ಚರ್ಚೆ ಈಗ ಜೋರಾಗ್ತಾ ಇದೆ. ಅಷ್ಟಕ್ಕೂ ಈ ಚರ್ಚೆಗೆ ಕಾರಣಾಗಿದ್ಯಾರು? ಕಲಬುರಗಿ ಶಾಸಕ ಅಲ್ಲಮ ಪ್ರಭು ಅವರ ಒಂದು ಹೇಳಿಕೆ. ಆ ಒಂದು ಹೇಳಿಕೆ ಈಗ ಒಂದಿಷ್ಟು ಕುತೂಹಲವನ್ನ ಮೂಡಿಸಿದೆ. ಎಸ್, ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪಕ್ಷದವ್ರು ಹೇಳ್ತಾ ಇದ್ದಾರೆ ನಾಗೇಂದ್ರನ್ ಏನು ದೋಷ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡಿ ಡಿಸಿಷನ್ ತಗೋತಾನೆ. ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾನೆ ನೋಡಿ ಹೇಳಮ್ಮ. ಹೈಕಮಾಂಡ್ ಒತ್ತಡ ಯಾರೂ ಹಾಕಿಲ್ಲ. ವಿರೋಧ ಪಕ್ಷದವರು ದಬ್ಬ ಏನು ಮಾಡ್ತಾ ಇದ್ದಾರೆ ಅದನ್ನು ಅವ್ರು ಗಮನಿಸಿರ್ಬೋದು ಅಷ್ಟೇ. ಹೈಕಮಾಂಡ್ ಮೇಲೆ ಯಾರೂ ಒತ್ತಡ ಹೇರಿಲ್ಲ. ಅಲ್ಲ, ಸದನದಲ್ಲಿ ಮಾತನಾಡಿದ್ದು ಏನಾದರೂ ಅವ್ರು ನೋಡಿರ್ಬೋದು ಅಷ್ಟೇ. ನಮ್ಮ ಪಕ್ಷದವ್ರು ಯಾರೂ ಒತ್ತಡ ಹೇರಿಲ್ಲ, ರಾಜೀನಾಮೆ ಕೊಡೋಣಕ್ಕಂತ ಮಾತೇ ಇಲ್ಲ. ಅವರು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ನಾಗೇಂದ್ರನ್ ಏನು ದೋಷ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡಿ ಡಿಸಿಷನ್ ತಗೋತಾನೆ. ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾನೆ ನೋಡಿ ಹೇಳಮ್ಮ. ಹೈಕಮಾಂಡ್ ಒತ್ತಡ ಯಾರೂ ಹಾಕಿಲ್ಲ. ವಿರೋಧ ಪಕ್ಷದವರು ದಬ್ಬ ಏನು ಮಾಡ್ತಾ ಇದ್ದಾರೆ ಅದನ್ನು ಅವ್ರು ಗಮನಿಸಿರ್ಬೋದು ಅಷ್ಟೇ. ಹೈಕಮಾಂಡ್ ಮೇಲೆ ಯಾರೂ ಒತ್ತಡ ಹೇರಿಲ್ಲ. ಅಲ್ಲ, ಸದನದಲ್ಲಿ ಮಾತನಾಡಿದ್ದು ಏನಾದರೂ ಅವ್ರು ನೋಡಿರ್ಬೋದು ಅಷ್ಟೇ. ನಮ್ಮ ಪಕ್ಷದವ್ರು ಯಾರೂ ಒತ್ತಡ ಹೇರಿಲ್ಲ, ರಾಜೀನಾಮೆ ಕೊಡೋಣಕ್ಕಂತ ಮಾತೇ ಇಲ್ಲ.